ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ಸ್. ಈ ವ್ಲಾಗ್ ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ವೆಡ್ನೆಸ್ಡೇ ಮಾರ್ನಿಂಗ್ಗೆ ನಾನು ಅಡುಗೆ ಮಾಡಿದ್ದೆ. ಅಡುಗೆಗೆ ನಾನು ನುಗ್ಗೆಕಾಯಿ ಸಾಂಬಾರು ಹಾಗೆ ನುಗ್ಗೆಕಾಯಿ ಪಲ್ಯ ಮಾಡಿದ್ದೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಮಧ್ಯಾಹ್ನ ಚಿನ್ಮಯಿಗೆ ಅಂದ್ಬಿಟ್ಟು ಊಟಕ್ಕೆ ಪಾಲಕ್ ರೈಸ್ ಮಾಡಿದ್ದೀನಿ. ಪಾಲಕ್ ರೈಸ್ ಯಾವ ರೀತಿ ಮಾಡ್ತೀನಿ ಚಿನ್ಮಯಿಗೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಮತ್ತು ಸಂಜೆಗೆ ನಾನು ಈರುಳ್ಳಿ ಪಕೋಡಾನು ಹಾಗೆ ಊಟಕ್ಕೆ ಕೋಸಂಬರಿ ಮಾಡ್ಕೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಮಾರ್ನಿಂಗೇ ಎದ್ದಿದ್ದಂಗೆ ನಾನು ಬಿಸಿನೀರು ಇಟ್ಕೊತಾ ಇದ್ದೀನಿ ಒಂದು ಸೈಡು. ಏಕೆ ಅಂದರೆ ಸ್ವಲ್ಪ ನನಗೆ ನಡುವೆ ಸುಸ್ತಾಗ್ತಿದೆ ಮಾರ್ನಿಂಗ್ ಎದ್ದೊಳ್ತಿದ್ದಂಗೆ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಹಂಗಾಗುತ್ತೆ ಅನಿಸುತ್ತೆ. ನೈಟೆಲ್ಲ ಫ್ಯಾನ್ ಓಡಿಸ್ತೀವಲ್ಲ, ಫ್ಯಾನ್ದು ಸ್ವಲ್ಪ ಫ್ಯಾನ್ ಗಾಳಿಗೂ ಏನೋ ಸ್ವಲ್ಪ ಸುಸ್ತು ಅನಿಸುತ್ತೆ. ಹಾಗಾಗಿ ಮಾರ್ನಿಂಗೇ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಇಟ್ಕೊಂಡೆ. ಹಾಗೆ ಒಂದು ಸೈಡು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನನಗೆ ಮಾರ್ನಿಂಗ್ ಎದ್ದೊಳ್ತಿದ್ದಂಗೆ ತಣ್ಣೀರು ಕುಡಿಯೋಕೆ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡು ಕುಡಿಯಬೇಕು. ಓಕೆ ಫ್ರೆಂಡ್ಸ್, ಇಷ್ಟು ಆದಮೇಲೆ ನುಗ್ಗೆಕಾಯಿನ ನಾನು ನೈಟೇ ಎಲ್ಲ ಬಿಡಿಸಿ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಮಾರ್ನಿಂಗಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಹಾಗೆ ನುಗ್ಗೆಕಾಯಿ ಸಾಂಬಾರಿಗೆ ಫಸ್ಟಾಗಿ ನಾನು ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಾಗಷ್ಟು ಬೇಳೆನ ತೊಳೆದು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 4 ಟೊಮೊಟೊ, ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು 4 ಬೆಳ್ಳುಳ್ಳಿನ ಹಾಕ್ಕೊಂಡು, ಮತ್ತು ಆಲೂಗೆಡ್ಡೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಚ್ಕೊಂಡು ಹಾಕಿದ್ದೀನಿ. ಒಂದು 2 ವಿಶಿಲ್ ಕೂಗಿಸ್ಕೊಂಡು ತೆಗ್ದಿಕ್ಕೊಂಡೆ ಫ್ರೆಂಡ್ಸ್. ಅದೆಲ್ಲ ತೆಗ್ದಿಕ್ಕೊಂಡು ಟೊಮೊಟೊ ಎಲ್ಲ ಬೆಂದಿರೋದನ್ನ ಮತ್ತು ಬೆಳ್ಳುಳ್ಳಿನ ಅದನ್ನು ಒಂದು ತಟ್ಟೆಗೆ ತಗೊತಾ ಇದ್ದೀನಿ. ಅದನ್ನೆಲ್ಲ ರುಬ್ಬೋಕ್ಕೋಸ್ಕರ ಅದನ್ನು ತೆಗ್ದಿಕ್ಕೊತಾ ಇದ್ದೀನಿ. ಯಾವುದು ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಸಿಕ್ಕುತ್ತೆ ಅದನ್ನು ರುಬ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಬೆಳ್ಳುಳ್ಳಿನ ಹಾಕಿದ್ವಲ್ಲ ಅದನ್ನು. ಓಕೆ ಫ್ರೆಂಡ್ಸ್, ಅದನ್ನು ತಣ್ಣಗೆ ಆಗಕ್ಕೆ ಬಿಟ್ಬಿಡಿ, ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಲಿ ಟೊಮೆಟೊ ಎಲ್ಲ. ಒಂದು ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಟೊಮೆಟೊ ಎಲ್ಲ ಫುಲ್ಲು ತಣ್ಣಗಾಗಿರೋದನ್ನ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನು ನಾನು ಇಲ್ಲಿ ಸಾಂಬಾರು ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡೆ. ಓಕೆ ಫ್ರೆಂಡ್ಸ್, ನಾವು ಯಾವುದ್ರಲ್ಲಿ ಸಾಂಬಾರು ಮಾಡ್ತೀವೋ ಆ ತಪ್ಪಲೆನ ಇಕ್ಕೊಂಡು ಸ್ವಲ್ಪ ಎಣ್ಣೆ, ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಒಂದೇ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು, ಮಸಾಲೆಯಲ್ಲಿ ಮತ್ತು ಖಾರ ಎಲ್ಲ ಉಳಿದಿರುತ್ತಲ್ಲ ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಅದರಲ್ಲಿ ಇರೋವಂಥ ಮಸಾಲೆನೆಲ್ಲ ಫುಲ್ಲು ಕಂಪ್ಲೀಟಾಗಿ ನಾನು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ನಾವು ಬೇಳೆನೂ ಮತ್ತು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಆದಮೇಲೆ ಒಂದು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು ಕುದಿ ಕುದ್ಮೇಲೆ ನಾನು ನುಗ್ಗೆಕಾಯಿನ ಹಾಕ್ಕೊಳೋದು. ಓಕೆ ಫ್ರೆಂಡ್ಸ್, ತೊಳೆದಿಕ್ಕೊಂಡಿರೋ ನುಗ್ಗೆಕಾಯಿನ ನಾನು ಸಾಂಬಾರೆಲ್ಲ ಒಂದು ಕುದಿಯೋವಾಗ ಹಾಕ್ಕೊತಾ ಇದ್ದೀನಿ. ನಾನು ಬೇಕಾದ್ರೆ ಇದನ್ನು ಕುಕ್ಕರಲ್ಲೂ ಮಾಡ್ಬೋದು, ಬಟ್ ನನಗೆ ಇಷ್ಟ ಆಗಲ್ಲ. ಕುಕ್ಕರಲ್ಲಿ ಕೂಗಿಸಿದ್ರೆ ಅದು ಎಳೆ ನುಗ್ಗೆಕಾಯಿ ಆಗಿರೋದ್ರಿಂದ ಎಲ್ಲ ಫುಲ್ಲು ಬೆಂದೋಗ್ಬಿಡುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ತಪ್ಪಲೆಲ್ಲೇ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿನ ಒಂದು ಕುದಿಸ್ಕೊಂಡ್ರೆ ಸಾಕು, ಬೆಂದೋಗಿರುತ್ತೆ. ಹಾಗಾಗಿ ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನ ಮಾಡ್ಲಾಕ್ ಬಿಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ನುಗ್ಗೆಕಾಯಿ ಸಾಂಬಾರು. ಲಾಸ್ಟಿಗೆ ತೋರಿಸ್ತೀನಿ ಎಲ್ಲ ಫುಲ್ಲು ಬೆಂದ ಮೇಲೆ ನುಗ್ಗೆಕಾಯಿ ಎಲ್ಲ ಮಳ್ಳಕ್ಕೆ ಇಡ್ತಾಯಿದ್ದೀನಿ ಸಾಂಬಾರನ್ನ. ಓಕೆ, ಇಷ್ಟ ಆದಮೇಲೆ ನುಗ್ಗೆಕಾಯಿ ಪಲ್ಯಕ್ಕೆ ಅಂದ್ಬಿಟ್ಟು ಒಂದು ತಪ್ಪಲೆಗೆ ನುಗ್ಗೆಕಾಯಿನ ಹಾಕ್ಕೊಂಡು ಅದು ಒಂದು ಕುದಿಯೆಲ್ಲ ಕುದ್ಮೇಲೆ ನಾನು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಫಸ್ಟೇ ನಾನು ಉಪ್ಪು ಹಾಕಲ್ಲ, ಒಂದು ಕುದಿಬೇಕು ಅದು ನುಗ್ಗೆಕಾಯಿ, ಆವಾಗ ನಾನು ಅರ್ಧದಲ್ಲಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ ನುಗ್ಗೆಕಾಯಿನ. ಬೆಂದಿದ್ಮೇಲೆ ನುಗ್ಗೆಕಾಯಿನ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಸ್ವಲ್ಪ ಹಾಫ್ ಬಾಯ್ಲ್ ಥರ ಮಾಡಿಕೊಂಡು ತೆಗ್ದಿಕ್ಕೊಂಬಿಡಿ. ಹಾಗೆ ನುಗ್ಗೆಕಾಯಿ ಪಲ್ಯಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಒಂದೇ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥದ್ದು. ಈರುಳ್ಳಿ ಎಲ್ಲ ಫುಲ್ಲು ಬೆಂದಮೇಲೆ ಟೊಮೆಟೊನ ಒಂದು ದೊಡ್ಡ ಸೈಜ್ ಇದ್ದರೆ ಒಂದೇ ಒಂದು ಹಾಕ್ಕೊಳ್ಳಿ, ಚಿಕ್ಕದಿದ್ದರೆ 1-2 ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು, ಟೊಮೆಟೊ ಫುಲ್ಲು ಮೆತ್ತಗಾಗಬೇಕು, ಬೇಯಬೇಕು ಅಂಥವ್ರಿಗೂ ಹಾಕ್ಕೊಂಡು ಒಂಚೂರು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ನಾನು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಹಾಗೆ ಬೇಯ್ದಿರೋ ಅಂಥದ್ದನ್ನ ನುಗ್ಗೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಅದು ಬೇಯಿಸ್ಕೊಂಡಿದ್ವಲ್ಲ ನಾವು ನುಗ್ಗೆಕಾಯಿ ನೀರು, ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು
ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ. ಅದು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ, ಯಾಕಂದರೆ ನುಗ್ಗೆಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಪಲ್ಯನೂ ಅಷ್ಟೇ ರೆಡಿ ಆಗುತ್ತೆ. ಅದೇ ಥರ ನಾನು ಮಾಡೋದು. ಯಾವಾಗಲೂ ಪಲ್ಯ ಮಾಡಬೇಕು ಅಂದರೆ. ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಇಳಿಸ್ಕೊಂಡೆ. ಇಷ್ಟೇ ಸಾಂಬಾರು ನಾನು ಮತ್ತು ಪಲ್ಯ ಮಾಡೋದು ನುಗ್ಗೆಕಾಯಲ್ಲಿ. ನುಗ್ಗೆಕಾಯಿ ಸೊಪ್ಪಲ್ಲೂ ನಾನು ಬಸ್ಸಾರು ಮಾಡ್ತೀನಿ. ಯಾವತ್ತಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಈ ಥರ ಮಾಡ್ತೀನಿ. ಎಷ್ಟೋ ಜನ ನುಗ್ಗೆಕಾಯಿ ತಿನ್ನಲ್ಲ, ಆದರೆ ತುಂಬ ಒಳ್ಳೆಯದು. ಆ ಸೀಸನ್ನಲ್ಲಿ ಏನೇನು ಕಾಯಿ ಬರುತ್ತೋ ಅದನ್ನು ತಿಂದರೆ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇಷ್ಟೂ ಆದಮೇಲೆ ನಾನು ಮಧ್ಯಾಹ್ನಕ್ಕೆ ಚಿನ್ಮಯಿಗೆ ಅಂದ್ಬಿಟ್ಟು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು. ತುಂಬ ಇಷ್ಟಪಟ್ಟು ತಿಂತಾನೆ ನನ್ನ ಮಗ ಚಿನ್ಮಯಿ ಪಾಲಕ್ ರೈಸ್ನ. ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ. ಒಂದು ಚಿಕ್ಕ ಕುಕ್ಕರ್, 1 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಲಹರಿ ಅವಳಿಗೆ ರೈಸ್ ತಿನ್ನಿಸೋವಾಗೆ ನಾನು ತಂದಿಟ್ಕೊಂಡಿದ್ದೀನಿ ಕುಕ್ಕರು. ಚಿನ್ಮಯಿಗೂ ಯೂಸ್ ಆಗ್ತಿದೆ. ಒಂದೇ 1 ಲೀಟ್ರ್ ಬರುತ್ತೆ, 1 ಲೀಟ್ರದ್ದು ಅಂತ ಹೇಳ್ತಾರೆ ಇದನ್ನು. ಅದರಲ್ಲಿ ನಾನು ರೈಸ್ ಮಾಡ್ತೀನಿ ಅವ್ನಿಗೆ ಯಾವಾಗಲೂ ಮಧ್ಯಾಹ್ನ ಹೊತ್ತು. ಫಸ್ಟಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು, ನಂತರ ಒಂದು 5-6 ಎಲೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥದ್ದನ್ನ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದೆ ತುಪ್ಪದಲ್ಲೇ. ಹಾಗೆ ಮೈಸೂರು ಬೇಳೆ ಅಂತಾರಲ್ಲ ಅದು, ಮತ್ತು ನಾನು ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಅವ್ನಿಗೆ ಇಷ್ಟ ಆಗುತ್ತೋ ನಾನು ಅಷ್ಟೇ ಮಾಡೋದು. ಸ್ವಲ್ಪ ಒಂದೊಂದು ಸ್ಪೂನು ಅಂತಲೇ ಹೇಳ್ಬೋದು. ಅಕ್ಕಿನೂ ಮತ್ತು ಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಅಕ್ಕಿ 1 ಸ್ಪೂನಷ್ಟು ಹಾಕಿ, 1-2 ಸ್ಪೂನಷ್ಟು ಅಕ್ಕಿ ಹಾಕ್ಬಿಟ್ಟು ನಾನು ಮಾಡ್ತೀನಿ. ನಾನು ಅಕ್ಕಿ ಎಲ್ಲ ಫಸ್ಟೇ ನೆನೆಸಿಕ್ಕೋಕೆ ಹೋಗಲ್ಲ. ಆವಾಗ ಜಸ್ಟ್ ನಾನು ಯಾವಾಗ ಮಾಡ್ಬಿಡ್ತೀನೋ ಆವಾಗೇ ಹಾಕ್ಬಿಟ್ಟು ಮಾಡ್ತೀನಿ. ಅಕ್ಕಿನೂ ಮತ್ತು ಬೇಳೆ ತೊಳೆದಿಟ್ಕೊಂಡಿರೋಂಥದ್ದನ್ನ ಹಾಕಿ, ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು 1 ಇಂಚಷ್ಟು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂಚೂರು ಮಿಕ್ಸ್ ಮಾಡಿ, ನಂತರ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಅವನಿಗೆ ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ ಅಕ್ಕಿ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಒಂದು 4 ವಿಷಿಲೇ ಕೂಗಿಸ್ಕೊತೀನಿ. ಅದು ಮೆತ್ತಗೆ ಹೋಗ್ಬೇಕು ಅನ್ನ, ಅದಕ್ಕೋಸ್ಕರ ಒಂದು 4 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ ಇಲ್ಲಿ. ನೋಡಿ, ಪಾಲಕ್ ಸೊಪ್ಪು ತಿನ್ನಿಸೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ನಮಗೂ ಅಷ್ಟೇ, ದೊಡ್ಡವ್ರಿಗೂ ಪಾಲಕ್ ಸೊಪ್ಪಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಅವ್ನಿಗೆ ಅಷ್ಟೇ ಎಲ್ಲ ಥರನೂ ನಾನು ಅವನಿಗೆ ತಿನ್ನಿಸ್ತೀನಿ. ಇಂಥದ್ದು ತಿನ್ನೋಸಲ್ಲ ಅಂತ ಏನಿಲ್ಲ, ಎಲ್ಲನೂ ತಿನ್ನಿಸ್ತೀನಿ. ಈಗ ನನಗೆ ಅವ್ನಿಗೆ ವಾಟರು ಅಷ್ಟೇ ಬಿಸಿನೀರು ರೂಢಿ ಮಾಡಿಲ್ಲ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಅವನಿಗೆ ತಣ್ಣೀರನ್ನೇ ಸ್ಟಾರ್ಟ್ ಮಾಡಿರ್ತೀನಿ. ಏನೂ ಆಗಿಲ್ಲ ಅವನಿಗೆ, ಕೋಲ್ಡೇ ಆಗಲಿ ಏನೂ ಆಗಿಲ್ಲ. ಹಾಗೆಯೇ ನಾನು ಫ್ರೂಟ್ಸು ಅಷ್ಟೇ ಅವ್ನಿಗೆ ಅವಾಗಲಿಂದನೇ ರೂಢಿ ಮಾಡಿದ್ದೀನಿ. ಫ್ರೂಟ್ಸು ಮತ್ತು ತರಕಾರಿ, ಸೊಪ್ಪು ಎಲ್ಲನೂ ಅವನಿಗೆ ತಿನ್ನಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ಒಂದು 4 ವಿಷಿಲ್ ಆದಮೇಲೆ ನಾನು ತಕ್ಕೊಂಡು ಒಂದು ಚೆನ್ನಾಗಿ ಅದನ್ನು ಸ್ವಲ್ಪ ಏನಾನ ಮೆತ್ತಗಿರಲಿಲ್ಲ ಅಂದರೆ ಅನ್ನ ಉದ್ದುದ್ದ ಇರುತ್ತಲ್ಲ, ಸೋನಾ ಮಸೂರಿ ನಾನು ಮಾಡೋದು, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ ಪಾಲಕ್ ರೈಸು ನಾನು ಮಾಡೋದು ಚಿನ್ಮಯಿಗೆ ಊಟ. ಪಾಲಕ್ ರೈಸ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಪಾಲಕ್ ಸೊಪ್ಪು. ಹಾಗಾಗಿ ನಾನು ಅವನಿಗೆ ಯಾವುದೂ ಬಿಟ್ಟಿಲ್ಲ. ತರಕಾರಿ, ಪಾಲಕ್ ಸೊಪ್ಪಾಗಲಿ, ತರಕಾರಿ ಆಗಲಿ, ಫ್ರೂಟ್ಸ್ ಆಗಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಎಲ್ಲನೂ ತಿಂತಾನೆ ಇಷ್ಟಪಟ್ಟು. ನೋಡಿ, ಹಾಗೆ ನಾನು ತಿನ್ನಿಸೋವಾಗ ಅವ್ರ ಅಕ್ಕ ಆಟಾಡಿಸ್ತಾಯಿದ್ಲು. ಹಾಗೆ ಹೇಗೆ ಆಟಾಡಿಸ್ತಿದ್ಲು ಅಂತ ನೀವು ಕೇಳಿಸ್ಕೊಳ್ಳಿ. ನೋಡಿ, ಬಾಲ ಮುಡ್ಕೊಂಡೋಯ್ತು. ಊಟ ಮಾಡೋದು ನಿನ್ನ ಕೈಯ ಕಾಣ್ತೈತೆ, ನಿನ್ನ ಮಕ್ಕ ಕಾಣ್ತಿಲ್ಲ ಅಷ್ಟೇ. ಬೇಡ. ಅಮ್ಮ ಬಂತು, ಅಮ್ಮ ಅನ್ನ ತಿನ್ನಿಸುತ್ತೆ. ಎಲ್ಲಿ ಊರು ಬೋಂಡ, ಅಮ್ಮ ಅನ್ನ ಮಾಡಿದೆ, ಬೋಂಡ ಮಾಡಿದ್ದೆ. ಎಲ್ಲಿ ಹೋಯು ಬಿಟ್ಟುತ್ತೆ, ಅಮ್ಮ ಮಾಡು ಬಂಡತೆ, ಚಂಡೆ ಮಂಡಿ ಕೊಡುತ್ತೆ. ಆನೆ ಬಂತೋ ದಾರಿ, ಯಾವ ಆನೆ ಸಿದ್ದಪ್ಪುರು ಜಾನಿ, ಇಲ್ಲಿಗೆ ಬಂತು, ದಾರಿ ತಪ್ಪಿ ಬಂತು, ಕಾಯಿ ಕಟ್ಟ ಬಾಯ್ ಬೊಚ್ಚ ಸಮನಾರ ಹೋಗುವಡ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅಮ್ಮ ಹೇಗೆ ಆಟಾಡಿಸ್ತಾಳೆ ಊಟ ಮಾಡಿಸೋವಾಗ ಅಂತ. ಅವನು ಅಷ್ಟೇ, ಸುಮ್ಮನೆ ಅವಳು ಏನಾನ ಸ್ಟಾಪ್ ಆಗೋದ್ಲು ಆಟಾಡಿಸ್ಲಿಲ್ಲ ಅಂದರೆ
ಅಳೋದು. ಈ ಥರ ಅವನು ಅಮ್ಮು ಆಟಾಡಿಸ್ಬೇಕು. ಅಮ್ಮು ಯಾರೂ ಇಲ್ಲ ಅಂದರೆ ಆರಾಮಾಗಿ ತಿಂತಾನೆ. ಯಾರನ್ನ ಇದ್ದರೆ ಅಮ್ಮು ಆಗಲಿ ಅವ್ರ ಅಪ್ಪ ಆಗಲಿ ಇದ್ಬಿಟ್ರೆ ಆಟಾಡಿಸ್ಬೇಕು ಅವನಿಗೆ. ಈ ಥರ ಅವನು. ಓಕೆ ಫ್ರೆಂಡ್ಸ್, ಚಿನ್ಮ್ಯಾಗೆಲ್ಲ ಊಟ ಮಾಡಿಸಿದ ಮೇಲೆ ನಾನು ಸಂಜೆಗೆ ಅಂದ್ಬಿಟ್ಟು ಈರುಳ್ಳಿ ಸ್ನ್ಯಾಕ್ಸ್ ಮಾಡಿದ್ನಲ್ಲ, ಈರುಳ್ಳಿ ಪಕೋಡ, ಅದನ್ನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಈರುಳ್ಳಿ ಪಕೋಡ ಮಾಡೋಕ್ಕೆ ನಾನೊಂದು 4 ಈರುಳ್ಳಿನ ಸ್ಲೈಸಾಗಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಫುಲ್ಲು ಬಿಡಿ ಬಿಡಿ ಆಗಂಗೆ ಕೈಯಲ್ಲಿ ನೀಟಾಗಿ ಬಿಡಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಅದು ಸ್ಲೈಸಾಗಿ ಹಚ್ಚಿಟ್ಟಿರ್ತೀವಲ್ಲ ಅದೆಲ್ಲ ಬಿಡಿ ಬಿಡಿಯಾಗಿ ನೀಟಾಗಿ ಉದ್ರುದ್ರಾಗಿ ಇರಬೇಕು. ಪಕೋಡಾಗೆ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡು ಬಿಡಿ ಬಿಡಿ ಮಾಡ್ಕೊತಾ ಇರ್ತೀವಲ್ಲ ಆವಾಗೇ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಅದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ನಾನು ಧನಿಯಾ ಬೀಜನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕುಟ್ಟಿ ಅರ್ಧ ಹೋಳು ಥರ ಆಗಂಗೆ ಕುಟ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು, ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತಗಲಿದ್ದಂಗೆ ಜಜ್ಜಿಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹಾಗೆ ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೇ ಒಂದು ಚಿಟಿಕೆ ಹಿಂಗಿದ್ರೆ ಹಿಂಗನ್ನು ಹಾಕ್ಕೊತಾ ಇದ್ದೀನಿ, ಒಂದೇ ಒಂದು ಸ್ವಲ್ಪ. ಇಷ್ಟು ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈರುಳ್ಳಿಗೆ ಇಡಬೇಕು. ಈರುಳ್ಳಿ ನೀರಿರು ಅದು ನೀರೆಲ್ಲ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕೈಯಲ್ಲೇ ನೀಟಾಗಿ. ಓಕೆ ಫ್ರೆಂಡ್ಸ್, ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಆದಮೇಲೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಇಟ್ಕೊಂಡಿರ್ರಿ. ಅದನ್ನು ಫುಲ್ಲು ಹಾಕ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿ ಫಸ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಬಟ್ ಏನಂದರೆ ಬೋಂಡದ ರೀತಿ ಆಗೋಗುತ್ತೆ, ಜಾಸ್ತಿ ಕಡಲೆ ಹಿಟ್ಟು ಹಾಕಿದ್ರೆ ಬೋಂಡ ಥರ ಆಗೋಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ. ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಮಾಡೋವಾಗ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕೊಬೇಕು, ಜಾಸ್ತಿ ಹಾಕ್ಬಿಡಿ. ಯಾಕಂದರೆ ಈರುಳ್ಳಿಲಿ ಇರೋದೇ ನೀರು ಬಿಟ್ಕೊತಾ ಇರ್ತದೆ. ಹಾಗಾಗಿ ಆಮೇಲೆ ಇನ್ನೊಂದೇನು ಅಂದರೆ ನಾವು ಈರುಳ್ಳಿ ಪಕೋಡ ಮಾಡೋವಾಗ ಈರುಳ್ಳಿನ ನಾವು ಕಲಿಸ್ಕೊತಾ ಇರ್ತೀವಲ್ಲ ಈರುಳ್ಳಿ ಪಕೋಡ ಮಾಡೋಕ್ಕೆ, ಆವಾಗೇ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿರಿ. ಅದೊಂದು ಹೇಳೋದನ್ನ ಫಸ್ಟೇ ಮರ್ತ್ಬಿಟ್ಟೆ ತೋರಿಸೋದು. ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಲಸೋವಾಗೇನೆ. ಮತ್ತು ಒಂದು ಸ್ವಲ್ಪ ನನಗೆ ಕಡಲೆ ಇಡಬೇಕು ಅನಿಸ್ತು, ಅದಕ್ಕೆ 1 ಟೇಬಲ್ ಸ್ಪೂನ್ನ ಮತ್ತೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಮತ್ತೆ ನೀರನ್ನ ಚಿಮ್ಕಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದಕ್ಕೆ ಗೊತ್ತಾಗುತ್ತೆ, ಬೋಂಡದ ಥರ ಬಂದುಬಿಡುತ್ತೆ. ಇಲ್ಲಾಂದರೆ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಂಡಷ್ಟು. ಅದಕ್ಕೇ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಒಂದ್ಸಲ ಕಡಲೆ ಹಿಟ್ಟನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಮತ್ತೆ ಕಲಿಸ್ಕೊಂಡೆ. ನಾನು ಏನಿಲ್ಲ ಅಂದರೆ ಒಂದು 5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡೆನೋ. ನೀವು ನೋಡ್ಕೊಂಡು ಕಲಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೋಂಡ ಕಲಿಸ್ಕೊತೀವಲ್ಲ ಆ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ಳಿ. ಹಾಗೆ ನಾನು ಎಣ್ಣೆ ಕಾಯಕ್ಕೆ ಇಕ್ಕಿದ್ನಲ್ಲ, ಅದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಕಾಯ್ದಿರೋ ಎಣ್ಣೆನ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಪಕೋಡ. ನೋಡಿ
ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಕ್ಕೊತಾ ಇದ್ದೀನಿ. ಇದನ್ನು ಕಲಿಸ್ಬಿಟ್ಟು ಹಾಗೆ ಇಕ್ಕಕ್ಕೆ ಹೋಗ್ಬೇಡಿ, ಯಾಕಂದರೆ ಈರುಳ್ಳಿಲಿರೋ ನೀರೆಲ್ಲ ಬಿಟ್ಕೊಂಬಿಡುತ್ತೆ, ಚೆನ್ನಾಗಿ ಬರಲ್ಲ ಪಕೋಡ. ಕಲಸಿದ್ದಿಂದೇ ಮಾಡ್ಕೊಂಬಿಡಿ. ಓಕೆ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕೆ ಇಕ್ಕಿದ್ನೆಲ್ಲ ನೋಡಿ ಬಿಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ಯಾವ ರೀತಿ ಬೇಕಾದ್ರೂ ಬಿಟ್ಕೊಬೋದು, ಯಾವ ಥರ ಬೇಕಾದರೂ ಹಿಂಗೆ ಉದ್ರಾಗಿ ನೀಟಾಗಿ ಬಿಟ್ಕೊಬೋದು. ಏನು ಅದೇ ಥರ ಶೇಪಾಗಿ ಬಿಟ್ಕೊಬೇಕು, ಇದೇ ಥರ ಶೇಪಾಗಿ ಬಿಟ್ಕೊಬೇಕಂತ ಏನಿಲ್ಲ. ನಾನು ಹಾಗೆ ಜಸ್ಟ್ ನೋಡಿ ಯಾವ ಥರ ಬಿಟ್ಟೆ ಅಂತ. ಈಗ ಇಷ್ಟು ಬಿಟ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲ ನೀಟಾಗಿ ನೊರೆ ಬರ್ತಿದೆಯಲ್ಲ, ಅದೆಲ್ಲ ನೀಟಾಗಿ ಫುಲ್ಲು ಕಂಪ್ಲೀಟ್ ಆಗಬೇಕು. ಆವಾಗ ಪಕೋಡ ಬೆಂದಿದೆ ಅಂತ ನೀಟಾಗಿ ಬೇಯಿಸ್ಕೊಳ್ಳಿ. ಎಣ್ಣೆ ಫುಲ್ಲು ಕಾಯ್ದಿರಬೇಕು ಚೆನ್ನಾಗಿ, ಆವಾಗ ಚೆನ್ನಾಗಿ ಪಕೋಡ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಪಕೋಡ ರೆಡಿ ಆಯಿತು. ನಾನು 2 ಟೈಮ್ಗೆ ಹಾಕಿಷ್ಟು ಅಷ್ಟೇ ಮಾಡಿದ್ದು, ಜಾಸ್ತಿ ಏನು ಮಾಡಿರಲಿಲ್ಲ. ಅಮ್ಮಗೆ ಕೊಡ್ತಾಯಿದ್ದೀನಿ ಟೇಸ್ಟ್ ಮಾಡೋಕ್ಕೆ. ಅವಳು ನೋಡಿ ಟೇಸ್ಟ್ ಮಾಡಿ ಏನು ಹೇಳ್ತಿದ್ದಾಳೆ, ಮಮ್ಮಿ ಅಂತ ಹೇಳ್ತಾಯಿದ್ಲು. ಚಿನ್ಮಯ್ ನೋಡಿ ಅಲ್ಲ ಹೆಂಗೆ ನೋಡ್ತಿದ್ದಾನೆ, ಅಕ್ಕಂಗೆ ಒಂದೇ ಕೊಡ್ತಾ ಇರೋ ಥರ ನೋಡ್ತಾ ಇದ್ದ ಅವನು. ಓಕೆ ಫ್ರೆಂಡ್ಸ್, ಇಷ್ಟೇ ಪಕೋಡ ಸೂಪರಾಗಿ ಬಂದಿತ್ತು, ಚೆನ್ನಾಗಿತ್ತು. ಹಾಗೆ ನಾನು ಕೋಸಂಬರಿನೂ ಮಾಡ್ಕೊಂಡಿದ್ದೆ ನೈಟ್ ಊಟಕ್ಕೆ ಅಂದ್ಬಿಟ್ಟು. ಸಾಂಬಾರಿತ್ತು, ಅದಕ್ಕೆ ಕೋಸಂಬರಿನೂ ಹಾಗೆ ಮಾಡಿಕೊಂಡೆ. ಕೋಸಂಬರಿ ರೆಸಿಪಿ ತೋರ್ಸೋಂಗೇನಿಲ್ಲ, ಎಲ್ಲರಿಗೂ ಬರುತ್ತೆ, ಆದರೆ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹಾಕೊಂಡು ಒಗ್ಗರಣೆ ಮಾಡಿಕೊಂಡೆ. ಹಾಗೆ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ಹೆಸರು ಬೇಳೆನ. ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿನ ಹಚ್ಚಿಟ್ಕೊಂಡಿರೋದು, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ವಲ್ಲ ಅದು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಮತ್ತು ನಾನು ಉಪ್ಪನ್ನ ಇನ್ನೇನು ಊಟ ಮಾಡ್ತೀವಿ ಅನ್ನೋವಾಗನೇ ಉಪ್ಪನ್ನ ಆ್ಯಡ್ ಮಾಡೋದು. ಫಸ್ಟ್ ಆ್ಯಡ್ ಮಾಡಿಕೊಂಡ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಕೋಸಂಬರಿ ಅಂದ್ಬಿಟ್ಟು. ಇನ್ನೇನು ಊಟ ಮಾಡ್ತೀವಿ ಅನ್ನಂಗೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಊಟ ಮಾಡ್ಕೊಂಡ್ವಿ. ಕ್ಯಾರೆಟ್ ಪೀಸ್ನ ನಾನು ಯಾವಾಗಲೂ ಊಟಕ್ಕೆ ತಿನ್ನಲ್ಲ, ಆದರೆ ಕೋಸಂಬರಿ ಮಾಡಿದಾಗ ತುರಿದ್ಬಿಟ್ಟು ಮಿಕ್ಕಿತ್ತಲ್ಲ, ಹಾಗೆ ಸೌತೆಕಾಯಿ ಹಚ್ಚಿದ್ನಲ್ಲ, ಹಾಗೆ ನನ್ನ ಹಸ್ಬೆಂಡ್ ತಿಂತಾರೆ ಅಂದ್ಬಿಟ್ಟು ಹಾಗೆ ಹಚ್ಚಿ ಕೊಟ್ಟೆ. ಅಮ್ಮು ಪ್ಲೇಟಲ್ಲೇ ಇರಲಿ ಅಂದರೆ ಸುಮ್ಮನೆ ಇರ್ತಾ ಇರಲಿಲ್ಲ, ತಟ್ಟೆಗೆಲ್ಲ ಬಡಿಸ್ಬಿಡ್ಬೇಕು ಅವಳು, ಅಲ್ಲಿ ತಂದಿಕ್ಕೋದ್ರೆ ಸಾಕು. ಇಷ್ಟೇ ಫ್ರೆಂಡ್, ಅವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.
ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.